ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿರ್ತಕ್ಕಂಥದ್ರಲ್ಲಿ ಏನು ಅತಿಶಯೋಕ್ತಿ ಏನಿಲ್ಲ. ಇದು ರಾಜಕೀಯದಲ್ಲಿ ಏನು ಇದು ಸರ್ವೇ ಸಾಮಾನ್ಯ, ಎಲ್ಲ ಪಕ್ಷದವರು ಹೇಳ್ತಾರೆ. ಈಗ ನಮ್ಮ ಪಕ್ಷದಿಂದ ಹೋಗಿರೋರು ಅವರು ಸೇರಿಸ್ಕೊಂಡಿದ್ದಾರೆ. ಪಕ್ಷದ ಸಿದ್ಧಾಂತವನ್ನ ಬಿಡಿಸ್ಕೊಂಡು ಎಕ್ಸೆಪ್ಟ್ ಆಪರೇಷನ್ ಕಮಲ ಅದು ಇಲ್ಲಿಗಲ್. ಓಕೆ, ಅಂದ್ರೆ ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ಆಪರೇಷನ್ ಕಮಲ ಮಾಡಿ ಅಧಿಕಾರ ಪಡೆಯೋದು ಬೇರೆ. ಆದರೆ ಸ್ವಇಚ್ಛೆಯಿಂದ ಯಾರು ಅಧಿಕಾರ ನಮ್ಮ ಪಕ್ಷದ ಜೊತೆ ಬಂದು ಈಗಲಿಂದ ಕೆಲಸ ಮಾಡಿ ಮುಂದೆ ಅಧಿಕಾರವನ್ನು ಅನುಭವಿಸೋದು, ಅಂದರೆ ಮುಂದೆ ಯಾರು ಕೆಲವು ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡೋದು ಅಥವಾ ಕಾರ್ಪೊರೇಷನಲ್ಲಿ ಟಿಕೆಟ್ ಕೊಡೋದು ಅಥವಾ ಮುಂದೆ MLC ಬರುವಂಥ ಅವಕಾಶಗಳಲ್ಲಿ ಏನು ನಮ್ಮ ಪಕ್ಷದಲ್ಲಿ ಅಧಿಕಾರ ಇದೆ ಅದನ್ನು ಹಂಚೋಣ, ಯಾರು ಸಮರ್ಥರಿದ್ದಾರೆ ಅವ್ರಿಗೆ ಹಂಚೋಣ ಅಂತ ಹೇಳಿದ್ರು ತಪ್ಪೇನಿಲ್ಲ. ನಾವು ಯಾರನ್ನು ಆಪರೇಷನ್ ಇಲ್ಲಿಗೆಲ್ಲ ಕರೀತಿಲ್ಲ. ಸೊ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಂಬಿ ಯಾರಾದರೂ ಬಂದರೆ ನಾವು ಸದಾ ಮುಕ್ತವಾಗಿ ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ದೇವೆ. ಆದರೆ ನಿಜವಾಗ್ಲೂ ಇವತ್ತು ಚರ್ಚೆ ಆಗಬೇಕಾಗಿರೋದು JDS ಅವರು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ 10 ಪ್ರಾದೇಶಿಕ ಪಕ್ಷಗಳು ಮುಳುಗಿ ಹೋಗಿದ್ದಾವೆ. ಓಕೆ, ಸೊ ಇವತ್ತು 10 ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವ ರೀತಿ ಬಿಜೆಪಿ ಜೊತೆ ಸೇರಿ ಬಿಜೆಪಿಗೆ ಅಧಿಕಾರವನ್ನು ಕೊಟ್ಟು ಪ್ಯಾರಾಸೈಟ್ ರೀತಿ ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನು ಉಪಯೋಗಿಸ್ಕೊಂಡು ಅವನ್ನೇ ತುಳಿದು ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಬಿಹಾರ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸರಿಸುಮಾರು 10 ರಾಜ್ಯಗಳಲ್ಲಿ ಸ್ಥಳೀಯ ಪಕ್ಷಗಳನ್ನ, ಲೋಕಲ್ ಪಾರ್ಟಿಗಳನ್ನ ತುಳಿದು ಅವರೇನೇ ಇವತ್ತು ಅಧಿಕಾರ ನಡೆಸಿರೋದು ನೋಡಿದ್ರೆ JDS ಎಲ್ಲೋ ಒಂದ್ ಕಡೆ ಭಯ ಆಲ್ರೆಡಿ ಶುರು ಆಗಿದೆ. ಅದೇ ಕಾರಣದಿಂದ ಮಾನ್ಯ ದೇವೇಗೌಡರು ಅವರು ಹೇಳಿದ್ರು ಮುಂದಿನ ಚುನಾವಣೆ ನಾವು ಇಂಡಿಪೆಂಡೆಂಟ್ ಆಗಿ ಮಾಡ್ತೀವಿ. ಹಾಗೆ ಬನ್ನಿ ಸ್ವಾಮಿ, ಬನ್ನಿ. ನೀವು ಹಳೆ ಮೈಸೂರು ಭಾಗದಲ್ಲಿ ಹೇಳಿದಿರಿ, ಒಪ್ಕೊಳ್ತೇನೆ. ಹಳೆ ಮೈಸೂರು ಭಾಗದಲ್ಲಿ ಒಂದು ಬಾರಿ ಅಂದ್ರೆ ಸರಿ ಒಂದು ಕಾಲ ಇತ್ತು JDS ಸಮರ್ಥವಾಗಿತ್ತು. ಆದರೆ ಈಗ ಆ ಸ್ಥಾನ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಕೊಟ್ಟೆ ಕುದುರೆಯನ್ನು ಏರ್ಲಾರ್ದವನು ಶೂರನೂ ಅಲ್ಲ ವೀರನೂ ಅಲ್ಲ ಅಂತೇಳಿ ಮೊನ್ನೆ ಕುಮಾರಸ್ವಾಮಿ ಅವರಿಗೆ ಕೊಟ್ಟಂತ ಅಧಿಕಾರವನ್ನ ಇವತ್ತು ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಅವ್ರು ಕೊಟ್ಟಂತ ಅಧಿಕಾರವನ್ನು ಅವ್ರು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಅದಕ್ಕೆ ಮಂಡ್ಯದಲ್ಲಿ ನಮ್ಗೆ ಜಾಗ ಕೊಡಿ, ಇಂಡಸ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರು. ಜಾಗ ಕೊಟ್ಟಾಗ್ಲೇ 2 ತಿಂಗಳಾಯ್ತು. ಇಲ್ಲಿವರೆಗೂ ಅದ್ರ ಬಗ್ಗೆ ಚಕಾರವನ್ನು ಎತ್ತದಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರೇ, ನಿಜವಾಗ್ಲೂ ನೀವು ನಿಮ್ಮ ಸಮರ್ಥತೆ ಇದ್ರೆ, ನೀವು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ್ರೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸಬೇಕು ಅಂತಂದ್ರೆ ಮಂಡ್ಯದಲ್ಲಿ ಇಂಡಸ್ಟ್ರಿ ಮಾಡಿ ತೋರಿಸಿ. ಹಾಗಾದ್ರೆ ಸೊ ನೀವು ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಹೇಳಿ. ಮೊನ್ನೆ ಕುಮಾರಸ್ವಾಮಿ ಅವರೇ ಇಷ್ಟು ಅಂದ್ರೆ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಅವರಲ್ಲೇ ಇಷ್ಟು ವೀಕ್ನೆಸ್ ಕಾಣ್ತಿದೆ ಅಂದ್ರೆ JDS ಪಕ್ಷ ಯಾವ ಹಂತಕ್ಕೆ ಹೋಗಿದೆ? ಅವರು ಬಿಜೆಪಿ ಜೊತೆ ಪ್ಯಾರಾಸೈಡ್ ಆಗಿ ಬದುಕ್ತಾರ ಅಥವಾ ಇಂಡಿಪೆಂಡೆಂಟ್ ಆಗಿ ಸಿಂಹದ ರೀತಿ ಗರ್ಜನೆ ಮಾಡಿ ರಾಜಕೀಯ ಮಾಡ್ತಾರ? ತೀರ್ಮಾನ ಮಾಡಿ. ಇದು ಮುಕ್ತವಾಗಿ ಆಹ್ವಾನ ಕೊಟ್ಟಿದ್ದೀವಿ, ಯಾರಾದ್ರೂ ಬರೋ ಮನಸ್ಸು ಮಾಡಿದ್ರೆ ಒಂದ್ ನಿಮಿಷ, JDS ಅಂತ ಕರಿತಾ ಇದ್ರಿ. JDS ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ನಾಯಕರುಗಳು ಯಾವುದೇ ಪಕ್ಷವನ್ನ ಏನು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಪಕ್ಷವನ್ನು ಉದ್ದೇಶಿಸಿ ಹೇಳಿಲ್ಲ. ಈ ಕರ್ನಾಟಕ ರಾಜ್ಯದ ನಾಯಕರು ಕಾಂಗ್ರೆಸ್ ಪಕ್ಷ ಸಿದ್ಧಾಂತವನ್ನು ಒಪ್ಪಿ ಬರೋದಾದ್ರೆ ಮುಕ್ತ ಕಂಠದಿಂದ ಆಹ್ವಾನ ಮಾಡ್ತೀವಿ ಅಂತ ಹೇಳಿದ್ದೇವೆ. ಓಕೆ, ಉತ್ಕರ್ ಸರ್, ನಿಮ್ ಜೊತೆ ಬಂದ್ರೆ ಏನೋ ಒಂದು ಅಸ್ತಿತ್ವದ ಪ್ರಶ್ನೆ, ಪ್ರಾದೇಶಿಕ ಪಕ್ಷವನ್ನ ಉಳಿಸ್ಕೊಳ್ಳಬಹುದು ಅನ್ನೋ ಕಾರಣಕ್ಕೆ JDS ಏನೋ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತು. ಬಟ್ ಈಗ ರಘು ಸರ್ ಮಾತಾಡಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಆಡಳಿತ ಪಕ್ಷದವ್ರಿಗೆ. ಮಾಜಿ ಪ್ರಧಾನಿ HD ದೇವೇಗೌಡರಿಗೊಂದು ಅವಕಾಶ ಮಾಡಿಕೊಡಬಹುದಾಗಿತ್ತು, ಆ ಅವಕಾಶ ಕೂಡ ಕೈ ತಪ್ಪು ಹೋಯ್ತು ಅಂತ. ಸುಮಲತಾ ಅವರು ಕ್ಷೇತ್ರ ತ್ಯಾಗ ಮಾಡಿದ್ರು ಕೂಡ ಪಕ್ಷ ಒಂದು ಸ್ಥಾನಮಾನ ಕೊಡೋದ್ರಲ್ಲಿ ವಿಫಲ ಆಗೋಯ್ತಲ್ಲ ಅನ್ನುವಂಥ ಪ್ರಶ್ನೆ ಇದೆ. ನಿಮ್ಮಲ್ಲಿ ನಾಯಕತ್ವದ ಗೊಂದಲ, ಪ್ರಾದೇಶಿಕ ಪಕ್ಷವನ್ನ ಜೊತೆಯಾಗಿ ಕರ್ಕೊಂಡು ಹೋದ್ರು ಕೂಡ ಕೊಡಬೇಕಾದಂತಹ ಬೆಲೆ ಸ್ಥಾನಮಾನ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ. ಹಿಂಗಾದ್ರೆ ಇರ್ತಾರ ಸರ್? ಒಂದು ಬಹಳ ಸ್ಪಷ್ಟಪಡಿಸ್ತೀನಿ. ಕಳೆದ 3 ವರ್ಷದಿಂದ ಕಾಂಗ್ರೆಸ್ನ ಕಪಟ ನಾಟಕಗಳನ್ನ ಈ ರಾಜ್ಯ ಜನ ನೋಡಿದ್ದಾರೆ. ಯಾವೆಲ್ಲ ಗೊಂದಲಗಳನ್ನ ಮಾಡ್ಕೊಂಡು ಪಾಪ ಒದ್ದಾಡಿ ಡಿ ಕೆ ಶಿವಕುಮಾರ್ ಅವರು, ಅದು ಸಿದ್ದರಾಮಯ್ಯನವರು ಬಿಟ್ಕೊಟ್ಟಿರಲಿಲ್ಲ ಅಂದ್ರೆ ಇವ್ರ ಜೀವನದಲ್ಲಿ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಬಿಡಿ, ಅದು ಬೇರೆ ಪ್ರಶ್ನೆ. ಬಿಟ್ಕೊಟ್ಟಿದ್ದಕ್ಕೆ ಇವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಆಮೇಲೆ ಬಹಳ ಪ್ರಮುಖವಾಗಿ ದೇವೇಗೌಡರ ವಿಚಾರದಲ್ಲಿ, ಸುಮಲತಾ ಅವ್ರ ವಿಚಾರದಲ್ಲಿ ನಮ್ಮ ಹೈಕಮಾಂಡ್ ಏನು ಡಿಸಿಷನ್ ತಗೋಬೇಕು ಆ ಡಿಸಿಷನ್ ಅನ್ನ ತಗೊಳ್ತದೆ. ಅವ್ರ ಗಮನಕ್ಕೆ ತಂದು ಯಾವೆಲ್ಲ ನಿರ್ಣಯಗಳನ್ನು ತಗೋಬೇಕೋ ತಗೊಂಡಿದೆ. ಅದ್ರ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ಇವತ್ತು MLC ಆಗಲಿ ರಾಜ್ಯಸಭೆಗಾಗ್ಲಿ ಕಳಿಸಿರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಮಾಡಿಕೊಟ್ಟಿದೆ. ಭಾರತೀಯ ಜನತಾ ಪಾರ್ಟಿ ಮೇಲೆ ಜನರಿಗೆ ಇವತ್ತು ಯಾಕೆ ನಂಬಿಕೆ ಇದೆ ಅಂತಂದ್ರೆ, ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತೀವಿ ಅಂತಂದ್ರೆ, ಸಾಮಾನ್ಯ ಸಂಘ ಪರಿವಾರದಿಂದ ಹಿನ್ನೆಲೆಯಿಂದ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಬಿಜೆಪಿ ಅವಕಾಶ ಮಾಡಿಕೊಟ್ಟಿದೆ. ಆಮೇಲೆ ನಮ್ಮ ಪಾರ್ಟಿ ಡಿಸಿಷನ್ ಏನ್ ತಗೋಬೇಕು ಅಂತ ನಾವು ಇನ್ನೊಬ್ಬರನ್ನ ಕೇಳಿ ತಗೊಳ್ತಕ್ಕಂಥ ಇದು ಇಲ್ಲ. ಅದನ್ನ ಹೈಕಮಾಂಡ್ ಡಿಸಿಷನ್ ಮಾಡುತ್ತೆ. ಆಮೇಲೆ ಬಹಳ ಪ್ರಮುಖವಾಗಿ ಇಲ್ಲಿ ನೋಡಿ, ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಅವರು ಬೇರೆ ಪಾರ್ಟಿಯ ಕಾರ್ಯಕರ್ತರನ್ನ ಕರ್ಕೋಬಹುದಾದ್ರೆ ಜೀವನದಲ್ಲಿ ಪ್ರಯತ್ನ ಪಟ್ಟರು ಬಿಜೆಪಿಯ ಕಾರ್ಯಕರ್ತರನ್ನ, ಅವರ ಸೈದ್ಧಾಂತಿಕ ಬದ್ಧತೆಯನ್ನ ಡಿ ಕೆ ಶಿವಕುಮಾರ್ ಅಂತ 10 ಜನ ಬಂದರೂ ಕೂಡ ನೀವು ಬಿಜೆಪಿ ಕಾರ್ಯಕರ್ತರ ವಿಚಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಇರ್ತಕ್ಕಂಥ ಒಂದು ಸೈದ್ಧಾಂತಿಕ ಬದ್ಧತೆ, ಒಂದು ಸೈದ್ಧಾಂತಿಕ ಟ್ರೈನಿಂಗ್ ಇದೆಯಲ್ವಾ, ಅದು ಯಾವತ್ತಿಗೂ ನಿಮಗೆ ಸಿಗೋದಿಲ್ಲ. ಹಾಗಾಗಿ ಇವತ್ತವ್ರು ಹೇಳಿರ್ಬೋದು ಹಳೆ ಮೈಸೂರು ಭಾಗದಲ್ಲಿ ಅಲ್ಲೊಂದಟ್ಟು ಅವ್ರೇನೋ ಕ್ಷೇತ್ರದಲ್ಲಿ ಅವ್ರ ಕಾರ್ಯಕರ್ತರನ್ನು ಉದ್ದೇಶಿಸಿ, ಜನಗಳನ್ನು ಉದ್ದೇಶಿಸಿ, ಆದರೆ ಭಾಳ ಏನು
ಇಂಪ್ಯಾಕ್ಟ್ ಏನ್ ಆಗ್ತದೆ ಅನ್ನೋಂಥ ಭರವಸೆ ಇಲ್ಲ. ಆದ್ರೆ ನನಗೆ ಬಹಳ ಭರವಸೆ ಇರ್ತಕ್ಕಂಥದ್ದು ಏನಂತಂದ್ರೆ ಈ ಸರ್ಕಾರದ ಭ್ರಷ್ಟಾಚಾರ ನೀವು ನೋಡಿ ಪಾಪ ಅವ್ರ ಪ್ರಮಾಣ ವಚನ ತಗೊಂಡು 2 ದಿವಸಕ್ಕೆ ರಾಮಲಿಂಗಾರೆಡ್ಡಿ ಅವ್ರು ರಿಸೈನ್ ಮಾಡಿದ್ರಲ್ವಾ, KH ಮುನಿಯಪ್ಪ ರಿಸೈನ್ ಮಾಡಿದ್ರಲ್ವಾ, ಅವ್ರ ಕ್ಯಾಬಿನೆಟ್ ಸಹ ಮಂತ್ರಿಗಳ ಮೇಲೆ ಹಿಡ್ತಾ ಇಲ್ಲದೆ ಇರ್ತಕ್ಕಂಥ DK ಶಿವಕುಮಾರ್ ಇನ್ ಕರ್ನಾಟಕದ ಅಷ್ಟೂ ಕ್ಷೇತ್ರಗಳ ಮೇಲೆ ಹಿಡಿತ ಹೇಗ್ ಸಾಧಿಸ್ತಾರೆ ಮುಖ್ಯಮಂತ್ರಿಗಳಾಗಿ? ಅದೇ ನಮ್ಗಿರ್ತಕ್ಕಂಥ ಯಕ್ಷ ಪ್ರಶ್ನೆ. ಸ್ವಲ್ಪ ಅವ್ರ ಕನಕಪುರ ಒಂದೇ ಅಲ್ಲ ಸ್ವಾಮಿ, ಉತ್ತರ ಕರ್ನಾಟಕ ಇದೆ, ಕಲ್ಯಾಣ ಕರ್ನಾಟಕ, ಈ ಭಾಗಕ್ಕೆಲ್ಲ ಬರ್ಬೇಕು ಸ್ವಲ್ಪ DK ಶಿವಕುಮಾರ್ ಅವ್ರ. ಮಧ್ಯ ಕರ್ನಾಟಕಕ್ಕೆ ಬರೀ ನೀವು ಕನಕಪುರಕ್ಕಲ್ಲ ಚೀಫ್ ಮಿನಿಸ್ಟರ್ ಆಗಿರುವಂತದ್ದು. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, 2028ಕ್ಕೆ ಜನನೇ ತೊಲಗಿಸ್ತಾರೆ ಈ ಕಾಂಗ್ರೆಸ್ ಸರ್ಕಾರವನ್ನ. ಯಾಕಂದ್ರೆ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆನೇ ಇಲ್ಲ. ಅಲ್ಲ ನೋಡಿ, ನೀವು ಇದೇ ರಾಮಲಿಂಗಾರೆಡ್ಡಿ ಅವರು ಅಧಿಕಾರ ಕೊಟ್ಬಿಡ್ತಾರೆ ಅನ್ನೋ ವಿಶ್ವಾಸ ಖಂಡಿತವಾಗ್ಲೂ ಇದೆ. NDA ಮೈತ್ರಿಕೂಟ ಬರ್ತದೆ ಅಧಿಕಾರ ನೋಡಿ. ಈಗಲೂ ಇದೇ ರಾಮಲಿಂಗಾರೆಡ್ಡಿ ಅವರು KPCC ರೆಪ್ರೆಸೆಂಟೇಟಿವ್ ಬಂದಾಗ ಇದೇ ರಾಮಲಿಂಗಾರೆಡ್ಡಿ ಹೇಳಿದ್ರು, ಯಾವ KPCC ಅಧ್ಯಕ್ಷರು ಬೇಕಾಗಿಲ್ಲ, ಯಾವ DK ಶಿವಕುಮಾರ್ ಬೇಕಿಲ್ಲ ಅಂತ. ಅದು ಇವ್ರ ಪಾರ್ಟಿಯ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಪಾರ್ಟಿಯ ಸಹಪಾಠಿ ಇರ್ತಕ್ಕಂಥ ಗೌರವ. 28ಕ್ಕೆ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಸಮರ್ಥವಾಗಿ ವಿಪಕ್ಷದವರು ತಮ್ಮ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಬರ್ತಿದೆ. ಟೈಮ್ ಆಗಿದೆ, ಒಂದು ಬ್ರೇಕ್ ಸಮಯ. ಆಡಳಿತ ಪಕ್ಷದ ವೈಫಲ್ಯಗಳನ್ನ ಎತ್ತಿ ಹಿಡಿಬೇಕಾದಂತ ವಿಪಕ್ಷದವರು ಆಕ್ಟಿವ್ ಆಗಿದ್ದಾರೆ ರಾಜ್ಯದಲ್ಲಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾದಂತ ಪರಿಸ್ಥಿತಿ ಇದೆ.